ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮೊದಲನೇದಾಗಿ ತುಂಬ ದಿನ ಆಗೋಯ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ತುಂಬ ಲಾಂಗ್ ಬ್ಯಾಕ್ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಏನಪ್ಪ ವಿಷಯ ಅಂತಂದರೆ, ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನಪ್ಪ ಅಂದರೆ, ಮನೆ ಹತ್ರ ನವರಾತ್ರಿ ಹಬ್ಬ ಅಲ್ವಾ, ನವರಾತ್ರಿ ಹಬ್ಬದ ಪ್ರಯುಕ್ತ ಗೊಂಬೆಗಳು ಕೂರಿಸಿದ್ದಾರೆ. ನೋಡ್ಕೊಂಬರೋಣ ಅಂತ ಅನ್ಕೊಂಡಿದೀನಿ. ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ. ವಿಜಯದ ಹಬ್ಬ, ಆಯುಧ ಪೂಜಾ ಹಬ್ಬ, ಹಬ್ಬ ಇದು ಹಸುರ ತನ್ನ ಸಿರ ತೆತ್ತ ದಸರಾ ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ 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 ಇದು ಕುಣಿದಾಡ ಮಕ್ಕಳ ಬೊಂಬೆ ಹಬ್ಬ. ವಿಜಯದ ಹಬ್ಬ, ಆಯುಧ ಪೂಜಾ ಹಬ್ಬ, ಹಬ್ಬ ಇದು ಮನೆಗೆ ಮನೆಗೆ ಹೋಗಿ ಕರೆಯೋ ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಕಲರ್ಫುಲ್ಲಾಗಿ ದಸರಾ ಎಲ್ಲ ಪ್ರತಿಯೊಂದು ಗೊಂಬೆಗಳು ನೋಡ್ತಾ ಇದ್ರೆ ತುಂಬಾ ಕಣ್ತುಂಬಿ ಬಂತು. ಈ ಪಟ್ಟದ ಬೊಂಬೆ ಅಂತೂ ಅವರು ಅಂಕಲ್ ಆಂಟಿ ನಮ್ಮನ್ನು ಕರೆದಿದ್ದಾರೆ, ರಮಾ ಆಂಟಿ. ಅವರು ಮದುವೆ ಆಗೋ ಹೊಸರಲ್ಲಿ ಅವ್ರಿಗೆ ಕೊಟ್ಟಿದ್ದಂತೆ ಇದು. ಅವ್ರಿಗೆ ಈಗ ಒಂದು 60-65 ಇಯರ್ಸ್ ಇರ್ಬೋದು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ. ಆಗ್ಲಿಂದನೂ ಇದೇ ಗೊಂಬೆಗಳನ್ನ ಇಡ್ತಿದ್ದಾರಂತೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ವಿಡಿಯೋ ಮಾಡ್ತಾ ಅಂಕಲ್, ನಾನು ಇದ್ದೀನಿ ಇಲ್ಲಿ ಒಂದು ಗೊಂಬೆ, ನನ್ನನ್ನು ಇಟ್ಕೊಳ್ಳಿ ಅಂತಂದರು. ಅವ್ರನ್ನೂ ಹಿಡ್ದು ಮತ್ತು ರಮಾ ಆಂಟಿನೂ ಕೂಡ ಹಾಕಿದ್ದೀನಿ. ಇವರೇ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಒಂದಿರಲಿ ಅಂತ ಅವ್ರ ಫೋಟೋಗಳನ್ನೂ ಹಾಕಿದ್ದೀನಿ. ಅವ್ರನ್ನೂ ನೋಡಿ, ಅವ್ರಿಗೋಸ್ಕರ ಇದು ಅವ್ರ ಕಷ್ಟಕ್ಕೆ ಇದೊಂದು ಲೈಕ್ ಕೊಡಿ ಅಂತ ಕೇಳ್ತಾ, ಹಾಗೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.